ಅಕ್ಕಿ ಇದು 2 ಅವರ್ ನೆನೆಸ್ಕೊಂಡಿದ್ದೀವಿ. ಸ್ವಲ್ಪ ಒಂದು ಲೋಟದಷ್ಟು ನೆನೆಸ್ಕೊಂಡು ಇದನ್ನು ನಾವು ಇವಾಗ ಒಂದು ಬೌಲಷ್ಟು, ಒಂದು ಅರ್ಧ ಬೌಲಷ್ಟು ಕಾಯಿ ಮತ್ತು ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ಹಾಕ್ಕೊಂಡು, ಬಾಳೆಹಣ್ಣು, ಒಂದು 2 ಕಾಳಷ್ಟು ಉಪ್ಪು, ಒಂದು ಚಿಟಕಿ. ಇವಾಗ ಬಾಳೆಹಣ್ಣು ವೇಸ್ಟಾಗಿ ಉಳ್ಕೊಂಡಿರುತ್ತಲ್ಲ, ಆವಾಗ ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ಕೋತಾರೆ. ಅದಕ್ಕೆ ನಾವು ರುಚಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೋತಾಯಿದ್ದೀವಿ. ಟೀ ಕಾಫಿ ಜೊತೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈ ಹೊರಗಡೆ ಫುಡ್ಡು ತರೋದ್ರಿಂದ ನಮಗೆ ಇದಾಗಲ್ಲ. ಸ್ವಲ್ಪ ಏಲಕ್ಕಿ, ಬಾಳೆಹಣ್ಣು, ಏಲಕ್ಕಿ, ಬೆಲ್ಲ, 2 ಕಾಳು ಉಪ್ಪು, ನೆನೆಸ್ಕೊಂಡಿರೋ ಅಕ್ಕಿ, ತೆಂಗಿನಕಾಯಿ ತುರಿ ಸಾಕು. ರುಬ್ಕೊಂಡಿದ್ದೀವಿ ಇಷ್ಟು. ಇದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ರುಬ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಅದಕ್ಕೆ ಮಿಕ್ಸಿಂಗ್ಗೆ ಸ್ವಲ್ಪ ಗೋಧಿ ಹಿಟ್ಟು, ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು, ಚಪಾತಿ ಮಾಡ್ತೀವಲ್ಲ ಆ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಇವಾಗ ಇದು ರೆಡಿಯಾಗೈತೆ. ಎಣ್ಣೆ ಕಾದೈತೆ, ಎಣ್ಣೆಗೆ ಹಾಕೋದು. ಇದರಲ್ಲಿ ಅಕ್ಕಿ ಮತ್ತು ಬಾಳೆಹಣ್ಣು, ಕಾಯಿ ತುರಿ ಎಲ್ಲನೂ ಹಾಕ್ಬಿಟ್ಟು ಸಿಹಿ ಬೋಂಡ ಮಾಡ್ತಾ ಇರೋದು ಗಗನ್. ಬೋಂಡ ಮಾಡ್ತಾ ಇದೀವಿ ಕಂದ. ಸಿಹಿ ಬೋಂಡ. ಬೋಂಡ ಅಂದರೆ ನಿಂಗೆ ಗೊತ್ತಿಲ್ಲ ನೋಡಿ. ಕಾದೈತಿ, ಇವಾಗ ಬಿಡ್ತಾ ಇದ್ದೀವಿ. ಹಂಗೈತೆ, ಚೆನ್ನಾಗಿತ್ತಾ? ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಬೇಯ್ದಾದ್ಮೇಲೆ ಆಮೇಲೆ ಎತ್ಕೊಂಡು ತಿನ್ನೋದು. ಟೀ ಮಾಡ್ಕೊಂಡು ನಂಚ್ಕೊಂಡು ಚೆನ್ನಾಗಿ ತಿನ್ಬಿಡೋದು. ಕಲರ್ ನೋಡಿ ಈ ಥರ ಬಂದಿದೆ. ಇದು ಹೊಸ ಡಿಶ್ಶು. ಇದು ಆ ಕಡೆ ಮಾಡೋದು, ಮಂಗಳೂರು ಸೈಡ್ ಮಾಡೋದು. ಇದನ್ನು ನಾವು ಮಾಡಿದ್ದೀವಿ ಇವತ್ತು. ಟೇಸ್ಟ್ ಹೆಂಗೆ ಬರುತ್ತೆ ತಿಂದು ನೋಡ್ಬಿಟ್ಟು ಇದು ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇನ್ನು ತಿಂದಮೇಲೆ ಇನ್ನೆಂಗಿರ್ತದೆ ಅಲ್ವಾ. ಇದು ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ, ನಿಮ್ಗೆ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮಾಡಿ ಹೇಳಿ. ಇದು ನೋಡಿ ರೆಡಿಯಾಗಿದೆ. ಇದನ್ನು ಟೇಸ್ಟ್ ಮಾಡೋಕ್ಕಂತಲೇ ನಮ್ಮ ಒಬ್ಬರು ಅತಿಥಿನ ಕರೆಸಿದ್ದೀವಿ. ಅವರು ಮಿಸ್ಟರ್ ಸಿದ್ದರಾಜು ಅಂತ. ಅವ್ರು ಇವಾಗ ತಿಂದು ಹೇಗಿದೆ ಅಂತ ರುಚಿನ ಹೇಳ್ತಾರೆ. ಹೇಗಿದೆ? ಇದನ್ನು ತುಪ್ಪದಲ್ಲೂ ಹಚ್ಕೊಂಡು ತಿನ್ನೋಣ ಅಂತ ತಗೋತಾ ಇದ್ದೀವಿ. ತುಪ್ಪಕ್ಕೂ ಅದಕ್ಕೂ ಕರ್ಗೋಯ್ತಾ ಇದೆ ತುಪ್ಪ. ತುಪ್ಪದಲ್ಲಿ ತುಂಬ ಚೆನ್ನಾಗಿ ಇದಾಗಿದೆ. ಬೆಣ್ಣೆ ತುಂಬಾ ಚೆನ್ನಾಗೈತೆ. ಬಾಯ್ ಬಾಯ್. ಬೆಣ್ಣೆ ಎಷ್ಟಾಗಿದೆ ಸುಡುತ್ತೆ. ತುಪ್ಪದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿ, ಸಕ್ಕತ್ತಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.